ಹಲೋ ಎವ್ರಿವನ್. ಹೋದ ಕ್ಲಾಸ್ನಲ್ಲಿ ನಾವು ಬಯೋಟ್ ಸವರ್ಡ್ಸ್ನ ನೋಡ್ತಾ ಹೋದ್ವಿ. ಈಗ ಆಂಪಿಯರ್ ಸರ್ಕ್ಯೂಟ್ ಅಲ್ಲ ನೋಡ್ತಾ ಹೋಗೋಣ. ಆಂಪಿಯರ್ಸ್ ಸರ್ಕ್ಯೂಟಲ್ ಲಾ. ಈ ಆಂಪಿಯರ್ ಸರ್ಕ್ಯೂಟಲ್ ಲಾ ಏನ್ ಹೇಳ್ತಾ ಹೋಗುತ್ತೆ? ಲೆಟ್ ಅಸ್ ಕನ್ಸಿಡರ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಏನೇನ ಕನ್ಸಿಡರ್ ಮಾಡ್ತಿದ್ವಿ? ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಕನ್ಸಿಡರ್ ಮಾಡ್ತಾ ಇದೀವಿ. ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಲೆಟ್ ಐ ಬಿ ದ ಕರೆಂಟ್ ಥ್ರೂ ದ ಕಂಡಕ್ಟರ್ ಅಂತ ತಗೊಂತ ಹೋಗೋಣ. ಈಗ ಆಂಪಿಯರ್ಸ್ ಏನ್ ಹೇಳಿದ್ರು ಅಂದ್ರೆ, ಈ ಕರೆಂಟ್ ಕ್ಯಾರಿಂಗ್ ನ ಕಂಡಕ್ಟರ್ ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಹೇಳಿದ್ರು. ಏನಿರುತ್ತೆ ಅಂದ್ರು? ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಹೇಳಿದ್ರು. ರೈಟ್? ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ಹೇಳಿದ್ರು. ರೈಟ್? ಈಗ ಬಯೋಟ್ ಸವರ್ಡ್ಸ್ ಲಾ ಏನ್ ಹೇಳಿದ್ರು? ಅಟ್ ಅ ಗಿವನ್ ಪಾಯಿಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಆಂಪಿಯರ್ ಅವರು ಏನ್ ಹೇಳಿದ್ರು? ಆಂಪಿಯರ್ ಸರ್ಕ್ಯೂಟಲ್ ಲಾದಲ್ಲಿ ಈ ಕಂಪ್ಲೀಟ್ ಆಂಪಿಯರ್ ಲೂಪ್ ನಲ್ಲಿ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಹೇಳಿದ್ರು. ಅದು ಎಷ್ಟಿರುತ್ತೆ ಅಂತ ನೋಡ್ತಾ ಹೋದಾಗ ನಮಗೆ ಎಕ್ಸ್ಪ್ರೆಷನ್ ಹೇಗೆ ಬರುತ್ತೆ ಅಂತ ಹೇಳಿ ನಾನು ಲಾನ ಸ್ಟೇಟ್ ಮಾಡ್ತೀನಿ. ಓಕೆನಾ? ಏನ್ ಎಕ್ಸ್ಪ್ರೆಷನ್ ಬರುತ್ತೆ? ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಡಿ ಎಲ್ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಟೈಮ್ಸ್ ಆಫ್ ಟೋಟಲ್ ನೆಟ್ ಕರೆಂಟ್. ಈ ಎಕ್ಸ್ಪ್ರೆಷನ್ ಬರ್ತಾ ಹೋಗುತ್ತೆ. ಈ ಎಕ್ಸ್ಪ್ರೆಷನ್ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋದಾಗ, ಈಗ ಆಂಪಿಯರ್ ಏನ್ ಮಾಡಿದ್ರು? ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಸುತ್ತ ಒಂದು ಆಂಪೀರಿಯನ್ ಲೂಪ್ ಅಂತ ಕನ್ಸಿಡರ್ ಮಾಡಿದ್ರು. ಆ ಆಂಪಿಯರ್ ಲೂಪು ರೆಕ್ಟಾಂಗ್ಯುಲರ್ ಶೇಪ್ ಆಗಿರ್ಬೋದು, ಸರ್ಕ್ಯುಲರ್ ಶೇಪ್ ಆಗಿರ್ಬೋದು, ಎಲಿಪ್ಸ್ ಶೇಪ್ ಆಗಿರ್ಬೋದು, ಹೇಗಾದ್ರೂ ಕನ್ಸಿಡರ್ ಮಾಡಬಹುದು. ಅಕಾರ್ಡಿಂಗ್ ಟು ದ ಆಂಪಿಯರ್ ಸರ್ಕ್ಯೂಟಲ್ ಲಾ ನಾವೇನ್ ಮಾಡ್ತಾ ಹೋದ್ವಿ? ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಸುತ್ತ ಒಂದು ಆಂಪಿಯರ್ ಲೂಪ್ ನ ಕನ್ಸಿಡರ್ ಮಾಡಿದ್ವಿ. ಆ ಆಂಪಿಯರ್ ಲೂಪ್ ನ ಸುತ್ತ ಎಷ್ಟು ಅಮೌಂಟ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಂಡುಹಿಡಿಯೋಗೋಸ್ಕರ ದ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್, ಈ ಪಾಯಿಂಟ್ ಇದಾವಲ್ಲ, ಸಪರೇಟ್ ಪಾಯಿಂಟ್ಸ್ ಇನ್ನ ಇಂಟಿಗ್ರೇಟ್, ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ಡಿ ಎಲ್. ವಾಟ್ ಇಸ್ ಡಿ ಎಲ್? ಸ್ಮಾಲ್ ಪಾರ್ಟ್ಸ್. ದಿಸ್ ಇಸ್ ಡಿ ಎಲ್. ಇದು ಡಿ ಎಲ್, ಇದು ಡಿ ಎಲ್, ಇದು ಡಿ ಎಲ್. ಇಂಟಿಗ್ರೇಟ್ ಮಾಡಿದಾಗ ಇಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿರತ್ತಂತೆ? ಮ್ಯೂ ನಾಟ್ ಟೈಮ್ಸ್ ಆಫ್. ಮ್ಯೂ ನಾಟ್ ಅಂದ್ರೆ ಏನು? ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, ಆಫ್ ಫ್ರೀ ಸ್ಪೇಸ್ ಅಂತ ತಗೊಂತ ಹೋಗ್ತೀವಿ, ಇಂಟು ನೆಟ್ ಕರೆಂಟ್ ಎನ್ಕ್ಲೋಸ್ಡ್ ಬೈ ದಟ್ ಕ್ಲೋಸ್ ಪಾತ್ ಅಂತ ತಗೊಂತ ಹೋಗ್ತೀವಿ. ಓಕೆನಾ? ಅಂದ್ರೆ ಈ ಕ್ಲೋಸ್ಡ್ ಪಾತ್ ಏನಿದೆಯಲ್ಲ, ಅದ್ರ ಒಳಗೆ ಟೋಟಲ್ ನೆಟ್ ಕರೆಂಟ್ ಎಷ್ಟಿದೆಯಲ್ಲ ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತೀವಿ. ಫಾರ್ಮುಲಾ ಅರ್ಥ ಆಯ್ತಲ್ವಾ? ಈಗ ಸ್ಟೇಟ್ಮೆಂಟ್ ಕಡೆ ನೋಡ್ತಾ ಹೋಗೋಣ. ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? ದ ಲಾ ಸ್ಟೇಟ್ಸ್ ದಟ್ the line integral of magnetic field around the closed path is equal to mu naught times of total net current enclosed by that path ಅಂತ ತಗೊಂತ ಹೋಗ್ತೀವಿ. ಗೊತ್ತಾಯ್ತಾ? This is the Ampere circuital law. The line integral of magnetic field around the closed path is equal to mu naught times of total net current enclosed by that path. ಅರ್ಥ ಆಯ್ತಲ್ವಾ? ಏನಂತ ಹೇಳ್ತೀನಿ ಇನ್ನೊಂದ್ಸಲ ಕೇಳಿ. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ನ ಕನ್ಸಿಡರ್ ಮಾಡಿರ್ತೀವಿ, ಅದರ ಸುತ್ತ ಒಂದು ಆಂಪಿಯರ್ ಲೂಪ್ ಅಂತ ತಗೊಂತ ಹೋಗ್ತೀವಿ. ಅದು ಸರ್ಕ್ಯುಲರ್ ಇದೆ ಅಂತ ಕನ್ಸಿಡರ್ ಮಾಡಿದಾಗ ನಾವು ಆ ಸರ್ಕ್ಯುಲರ್ ಲೂಪ್ ಅನ್ನ ಡಿ ಎಲ್ ಅನ್ನೋ ಒಂದು ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದಾಗ ಈ ಕಂಪ್ಲೀಟ್ ಆಂಪಿಯರ್ ಲೂಪ್ ಅಲ್ಲಿ ಬಿ ಅನ್ನೋ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು ಅಂದ್ರೆ ನಾವೇನ್ ಮಾಡ್ತಾ ಹೋಗ್ತಿದೀವಿ? ಈ ಆಂಪಿಯರ್ ಲೂಪ್ ನ ಸುತ್ತ ಲೈನ್ ಇಂಟಿಗ್ರಲ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಈ ಆಂಪಿಯರ್ ಲೂಪ್ ನ ಲೆಂತ್, ಸ್ಮಾಲ್ ಲೆಂತ್ ಡಿ ಎಲ್ ನ ಇಂಟಿಗ್ರೇಟ್ ಮಾಡಿದಾಗ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತಂತೆ? ಮ್ಯೂ ನಾಟ್ ಟೈಮ್ಸ್ ಆಫ್ ನೆಟ್ ಕರೆಂಟ್ ಅಂತ ತಗೊಂತ ಹೋಗ್ತೀವಿ.
the line integral of magnetic field around the closed path is equal to mu naught times of total net current enclosed by that path ಅಂತ ತಗೊಂತ ಹೋಗ್ತೀವಿ. ಅರ್ಥ ಆಯ್ತಾ? ಸೆಷನ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.